ಆದ್ರೆ ನೋಡ್ರಿ ಕರ್ತಲ್ಲಿ ಪ್ರಿಯರೇ, ರೋಗದಲ್ಲಿ ಬಿದ್ದಂತ ವ್ಯಕ್ತಿಗೆ ನಂಬಿಕೆ ಇರಬೇಕು. ಮೊದಲನೇದಾಗಿ ಸ್ವಸ್ಥತೆ ಆಗ್ಬೇಕಾದ್ರೆ ಯಾವ ವ್ಯಕ್ತಿ ಕ್ರಿಸ್ತನ ಹತ್ರ ಬರ್ತಾ ಇದ್ದಾನೋ ಅವನಿಗೆ ನಂಬಿಕೆ ಇರಬೇಕು. ಸ್ವಸ್ಥತೆ ಆಗ್ಬೇಕಾದ್ರೆ ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾರೋ ಆ ವ್ಯಕ್ತಿಯಲ್ಲಿ ನಂಬಿಕೆ ಇರಬೇಕು. ಅಂದ್ರೆ ರೋಗದಲ್ಲಿದ್ದಂತ ವ್ಯಕ್ತಿ ನಂಬಿಕೆ, ಯಾರು ಕರ್ಕೊಂಡು ಬರ್ತಾರೋ ಸೇವಕರ ಹತ್ರ, ಯಾರು ಚರ್ಚಿಗೆ ಕರ್ಕೊಂಡು ಹೋಗ್ತಾರೋ, ಯಾರು ನೆಂಟಸ್ಥರು ಇರ್ತಾರ, ಸಂಬಂಧಿಕರು ಇರ್ತಾರ, ಯಾರೇ ಕರ್ಕೊಂಡು ಬರಲಿ ಅವ್ರಿಗೆ ನಂಬಿಕೆ ಇರಬೇಕು. ಮೂರನೇದಾಗಿ ಪ್ರಾರ್ಥನೆ ಮಾಡುವಂತ ಸೇವಕನ ಹತ್ರ ನಂಬಿಕೆ ಇರಬೇಕು. ಅವಾಗೆ 3 ನಂಬಿಕೆ ಒಂದು ರೋಗಿ ಸ್ವಸ್ಥತೆ ಕೊಡ್ತದೆ. ಕರ್ತಲ್ಲಿ ಪ್ರಿಯರೇ, ಶತಾಧಿಪತಿ ಯೇಸು ಸ್ವಾಮಿ ಬಲ್ ನಂಬಿಕೆಯಿಂದ ಬಂದಿದ್ದ ಆಳ ವ್ಯಕ್ತಿ, ನನ್ನ ಆ ಒಂದು ಸರ್ ಕ್ರಿಸ್ತನ ಹತ್ರ ಹೋಗಿದ್ದಾನೆ ಅಂತೇಳಿ ರೋಗದಲ್ಲಿ ಬಿದ್ದಿನ ವ್ಯಕ್ತಿಗೆ ನಂಬಿಕೆ ಇತ್ತು, ಮತ್ತೆ ಕ್ರಿಸ್ತನಿಗೆ ನಂಬಿಕೆ ಇತ್ತು, ಇವನು ಮನೆಗೆ ಹೋಗೋಷ್ಟು ಒಳಗಾಗಿ ಬಿಡುಗಡೆ ಆಗ್ತದೆ ಎಂಬುದಾಗಿ 3 ನಂಬಿಕೆ ಒಂದು ರೋಗಿ ಸ್ವಸ್ಥತೆ ಮಾಡಿದ್ದ. ಹಾಗಾಗಿ ಕರ್ತಲ್ಲಿ ಪ್ರಿಯ ದೇವರ ಮಕ್ಕಳೇ, ವಿಡಿಯೋ ನೋಡಿ